31 ಮಾರ್ಚ್ 2023 ಶುಕ್ರವಾರದಂದು ನಡೆಯಲಿದೆ. ಅಲ್ಲಿ ನಾವು ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ನೋಡೋಣ. ಖಂಡಿತವಾಗಿ ಈ ವಿಡಿಯೋ ನೋಡಿದರೆ ಸಾಕು ನಿಮಗೆ ಅಬೌವ್ 30ಕ್ಕಿಂತ ಹೆಚ್ಚಿಗೆ ಮಾರ್ಕ್ಸ್ಗಳು ಏನಾಗ್ತಾವಪ್ಪ ಅಂದ್ರೆ ಬರ್ತವೆ. ಸೊ ವಿಡಿಯೋವನ್ನು ಕಡೆವರೆಗೂ ಕೂಡ ತಾವುಗಳು ನೋಡಬೇಕು. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಆಲ್ರೆಡಿ ಭಾಳಷ್ಟು ವಿಡಿಯೋಗಳನ್ನು ಹಾಕಿದ್ದೀವಿ, ಅವುಗಳನ್ನು ಸಹಿತ ಇದ್ದಾವೆ, ಒಂದ್ಸರಿ ನೋಡ್ಕೊಡ್ರಿ ಅಂತ. ಸೊ ಫಸ್ಟಿಗೆ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ತೆಗಿರಿ. ನಿಮ್ಮ ವಿಜ್ಞಾನದ 2ನೇ ಭಾಗದ ಪಠ್ಯಪುಸ್ತಕವನ್ನು ತೆಗೆದು ನಾನು ಹೇಳ್ತಾ ಹೋಗ್ತೀನಿ. ಅಲ್ಲಲ್ಲಿ ತಾವು ಏನು ಮಾಡ್ಕೊಳ್ಬೇಕು, ಮಾರ್ಕ್ ಮಾಡ್ಕೊಳ್ಬೇಕು, ಗುರುತು ಹಾಕ್ಕೊಡ್ರಿ. ಖಂಡಿತವಾಗಿ ಇಷ್ಟು ನೋಡ್ಕೊಂಡು ಹೋದರೆ ಸಾಕು ನೀವು 30ಕ್ಕಿಂತ ಹೆಚ್ಚೇ ಮಾರ್ಕ್ಸ್ಗಳನ್ನು ಏನು ಮಾಡ್ತೀರಿ ಈ ಮೌಲ್ಯಾಂಕನ ಪರೀಕ್ಷೆಯ ವಿಜ್ಞಾನ ವಿಷಯದಲ್ಲಿ ಗಳಿಸ್ತೀರಿ. ಶುರು ಮಾಡೋಣ. ದಹನ ಮತ್ತು ಜ್ವಾಲೆ 10ನೇ ಪಾಠದಿಂದ. ನೀವು ದಹನದ ಅರ್ಥವನ್ನು ನೋಡ್ಕೊಂಡು ಹೋಗಿ. ದಹ್ಯ ವಸ್ತುಗಳಂದರೆ ಏನೇನು, ಬೆಂಕಿಯನ್ನು ಯಾವ ಥರನಾಗಿ ನಾವು ನಿಯಂತ್ರಣವನ್ನು ಮಾಡ್ತೀವಿ, ಸೊ ದಹನದಲ್ಲಿ ಬರ್ತಕ್ಕಂಥ ವಿಧಗಳು, ಇಂಧನ ಅಂದರೆ ಏನು, ಆದರ್ಶ ಇಂಧನ ಯಾವ ಗುಣಗಳನ್ನು ಹೊಂದಿರ್ತದೆ, ಇಂಧನ ದಕ್ಷತೆಯ ಅರ್ಥ, ಬೇರೆ ಬೇರೆ ಇಂಧನಗಳು ಹೊಂದಿರತಕ್ಕಂಥ ಕ್ಯಾಲರಿ ಮೌಲ್ಯಗಳು, ಇಂಧನಗಳ ಅತಿಯಾದ ಬಳಕೆಯಿಂದ ಆಗುವ ದುಷ್ಪರಿಣಾಮಗಳಂತಿದ್ದಾವೆ. ಇಷ್ಟು ನೋಡ್ಕೊಂಡು ಹೋದರೆ ಸಾಕು ವಿದ್ಯಾರ್ಥಿಗಳಿಗೆ. ಖಂಡಿತವಾಗಿ 3ರಿಂದ 4 ಮಾರ್ಕ್ಸ್ಗಳನ್ನು ಏನು ಮಾಡ್ತೀರಿ, ಇಷ್ಟರಿಂದ ನಾವು ಏನು ಮಾಡ್ತೀರಪ್ಪ ಅಂದ್ರೆ ಡೆಫಿನೆಟಾಗಿ ನೀವುಗಳು ಗಳಿಸ್ತೀರಿ. ಓಕೆ, ಮುಂದಿನ ಪಾಠ ಜೀವಕೋಶ ರಚನೆ ಮತ್ತು ಕಾರ್ಯಗಳು. ಇಲ್ಲಿ ಜೀವಕೋಶವನ್ನು ಕಂಡುಹಿಡಿದವರು ಯಾರು ಅಂತಕ್ಕಂಥ ಒಂದು ಪ್ರಶ್ನೆ ಬರ್ತದೆ. ಜೀವಕೋಶಗಳ ಗಾತ್ರೆ ಮತ್ತು ಅದರ ಸಂಖ್ಯೆ, ಜೀವಕೋಶದ 3 ಮುಖ್ಯವಾಗಿರ್ತಕ್ಕಂಥ ಭಾಗಗಳು, ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶದ ನಡುವಿನ ವ್ಯತ್ಯಾಸ, ಮತ್ತು ಅವುಗಳ ಚಿತ್ರವನ್ನು ನೋಡ್ಕೊತ ಹೋಗಿ. ಇಲ್ಲಿನೂ ಕೂಡ ಖಂಡಿತವಾಗಿ ನೀವೇನು ಮಾಡ್ತೀರಪ್ಪ ಅಂದ್ರೆ ಮಿನಿಮಮ್ 3ರಿಂದ 4 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ನೀವೇನು ಮಾಡ್ತೀರಿ ಗಳಿಸ್ತೀರಿ. ವಿಶೇಷವಾಗಿ ಅದನ್ನು ಕಂಡುಹಿಡಿದವರು, ಮುಖ್ಯವಾಗಿರ್ತಕ್ಕಂಥ ಭಾಗಗಳು, ಆಮೇಲೆ ಚಿತ್ರಗಳು ಮತ್ತು ವ್ಯತ್ಯಾಸ. ಡೆಫಿನೆಟಾಗಿ ಈ ಕ್ವಶನ್ಸ್ಗಳು ಈ ಪಾಠದಿಂದ ಬಂದೇ ಬರ್ತದೆ. ಇನ್ನು 12ನೇ ಪಾಠಕ್ಕೆ ಹೋಗೋಣ ವಿದ್ಯಾರ್ಥಿಗಳೇ. ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ. ಇಲ್ಲಿ ಈ ಸಂತಾನೋತ್ಪತ್ತಿಯಲ್ಲಿ ಬರ್ತಕ್ಕಂಥ ಲೈಂಗಿಕ ಸಂತಾನೋತ್ಪತ್ತಿ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿಗಳನ್ನು ಬಗ್ಗೆ ನೋಡ್ಕೊಡ್ರಿ. ವಿಶೇಷವಾಗಿ ಗಂಡು ಸಂತಾನೋತ್ಪತ್ತಿ ಅಂಗಗಳು ಯಾವುವು, ಅದರ ಚಿತ್ರ, ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳು ಯಾವುವು, ನಿಷೇಚನ ಮತ್ತು ಯುಗ್ಮಜದ ಅರ್ಥ ಮತ್ತು ಅದರಲ್ಲಿರ್ತಕ್ಕಂಥ ಆಂತರಿಕ ನಿಷೇಚನ, ಬಾಹ್ಯ ನಿಷೇಚನ ಅಂತ ಬರ್ತದೆ, ಅದನ್ನು ನೋಡ್ಕೋಬೇಕು. ಭ್ರೂಣ ಯಾವ ಥರನಾಗಿ ಅಭಿವೃದ್ಧಿ ಹೊಂದುತ್ತದೆ, ಆಮೇಲೆ ಅಂಡಜ ಪ್ರಾಣಿಗಳಂದ್ರೇನು ಅದಕ್ಕೆ ಉದಾಹರಣೆಗಳು, ಜರಾಯುಜ ಪ್ರಾಣಿಗಳಂದ್ರೇನು ಅದಕ್ಕೆ ಉದಾಹರಣೆಗಳು, ರೂಪ ಪರಿವರ್ತನೆ, ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ನೋಡ್ಕೊಂಡು ಹೋಗಿ. ವಿಶೇಷವಾಗಿ ಮೊಗ್ಗುಗಳು, ವಿದಳನಗಳು, ಇಲ್ಲಿ ಒಂದು ಚಿತ್ರ ಬರ್ತದೆ, ಅದು ಸಹಿತ ಇಂಪಾರ್ಟೆಂಟ್ ಅದ, ಆಂತರಿಕ ನಿಷೇಚನ ಮತ್ತು ಬಾಹ್ಯ ನಿಷೇಚನ. ಸೊ ಇಷ್ಟು ಈ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಅಂದರೆ ಮೊದಲನೇದಾಗಿ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ, ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ, ವಿಧಗಳು, ನಿಷೇಚನ, ಯುಗ್ಮಜ, ಅಂಡಜ, ಜರಾಯುಜಗಳನ್ನು ಸೊ ನೋಡ್ಕೊಂಡು ಹೋದರೆ ಸಾಕು. ಇಷ್ಟು ಇಲ್ಲಿದ್ರಿಂದ ನಿಮ್ಗೆ ಏನು ಮಾಡ್ತಾವಪ್ಪ ಅಂದ್ರೆ ಕ್ವಶನ್ಸ್ಗಳು ಬಂದೇ ಬರ್ತಾವೆ. ಇಲ್ಲಿನೂ ಕೂಡ ನೀವು 3ರಿಂದ 4 ಮಾರ್ಕ್ಸ್ಗಳನ್ನ ಆರಾಮಾಗಿ ಗಳಿಸ್ತೀವಿ. ಇನ್ನು ಹದಿಹರೆಯಕ್ಕೆ ಪ್ರವೇಶ ಅಂದರೆ ತಾರುಣ್ಯಾವಸ್ಥೆ ಅಂದರೆ ಏನು, ಆ ತಾರುಣ್ಯಾವಸ್ಥೆಯ ಅವಧಿ ಎಷ್ಟು ವರ್ಷದಿಂದ ಎಷ್ಟು ವರ್ಷದ, ಆಮೇಲೆ ಹದಿಹರೆಯದವರ ಹುಡುಗ ಮತ್ತು ಹುಡುಗಿಯರಲ್ಲಿ ಯಾವೆಲ್ಲ ಬದಲಾವಣೆಗಳು ಆಗ್ತಾವ, ದ್ವಿತೀಯಕ ಲೈಂಗಿಕ ಲಕ್ಷಣಗಳು ಯಾವುವು ಅನ್ನೋದನ್ನು ನೋಡ್ಕೊಡ್ರಿ. ಸೊ ಭಾಳ ಈಸಿ ಅದ. ನನಗನ್ನಿಸ್ತದ ನಾನು ಹೇಳ್ತಾ ಹೋದಂಗೆ ನೀವು ಸ್ವಲ್ಪ ಪುಸ್ತಕದಲ್ಲಿ ಗುರುತು ಹಾಕಿಕೊಂಡು ಶಿಕ್ಷಕರು ಹೇಳಿರ್ತಕ್ಕಂಥ ಪಾಠ ನಿಮ್ಮ ಕಡೆ ನೋಟ್ಸ್ ಇತ್ತಂದ್ರೆ ಪ್ರಿಪ್ರೇಷನ್ ಮಾಡಿಕೊಡ್ರಿ. ಒಂದ್ಸರಿ ನೋಡ್ಕೊಂಡು ಹೋದರೆ ಸಾಕು, ಖಂಡಿತವಾಗಿ ಬೆನಿಫಿಟ್ ಆಗ್ತದೆ. ನಿಮ್ಮ ನಾಳೆಯ ಒಂದು ಪರೀಕ್ಷೆ ಬಹಳನೇ ಈಸಿಯಾಗಿ ಹೋಗ್ತದೆ. ಇಲ್ಲಿ ಈ ಸಂತಾನೋತ್ಪತ್ತಿಯಲ್ಲಿ ಹಾರ್ಮೋನುಗಳ ಪಾತ್ರ ಅಂತ ಒಂದು ಬರ್ತದೆ. ಅಲ್ಲಿ ಗಂಡು ಮಕ್ಕಳ ಹಾರ್ಮೋನುಗಳು ಮತ್ತು ಹೆಣ್ಣು ಮಕ್ಕಳ ಹಾರ್ಮೋನು, ಟೆಸ್ಟ್ರೋಜೋನ್ ಮತ್ತು ಈಸ್ಟ್ರೋಜೋನ್, ಅದ್ರ ಬಗ್ಗೆ ಇಂಪಾರ್ಟೆಂಟ್ ಅದ. ಆಮೇಲೆ ಮಾನವನ ಜೀವನದಲ್ಲಿ ಸಂತಾನೋತ್ಪತ್ತಿ ಯಾವ ವಿಧದಲ್ಲಿ ನಡೀತದ, ಮಗುವಿನ ಲಿಂಗ ಯಾವ ಥರ ನಿರ್ಧಾರ ಆಗ್ತದ, ಅಂತಃಸ್ರಾವಕ ಗ್ರಂಥಿಗಳ ಸ್ಥಾನ ಸೊ ಮೋಸ್ಟ್ ಇಂಪಾರ್ಟೆಂಟ್ ಅದ. ಇಲ್ಲಿಂದ ಕ್ವಶನ್ಸ್ಗಳು ತುಂಬಾ ಬರ್ತಾವೆ. ಆಮೇಲೆ ಇದಿದೆ ನೋಡಿ, ಹದಿಹರೆಯದವರ ಪೋಷಣ ಅಗತ್ಯತೆಗಳು, ಅದನ್ನು ನೋಡಬೇಕು. ಯಾಕಂದರೆ ಅವರ ಆರೋಗ್ಯದ ಸ್ವಚ್ಛತೆ ಆಗಿರ್ಬೋದು, ವ್ಯಾಯಾಮ ಆಗಿರ್ಬೋದು, ಆರೋಗ್ಯಕರ ಊಟ ಆಗಿರ್ಬೋದು, ಸಮತೋಲಿತ ಆಹಾರ ಆಗಿರ್ಬೋದು, ಅದೆಲ್ಲ ಏನದಪ್ಪ ಅಂದ್ರೆ ಹದಿಹರೆಯದವರಿಗೆ ತುಂಬಾ ಅತಿ ಅವಶ್ಯಕದ. ಅದನ್ನು ಆಗಲೇಬೇಕು, ತೆಗೆದುಕೊಳ್ಳಲೇಬೇಕು ಅನ್ನೋದನ್ನು ನೀವುಗಳು ಓದ್ಕೋಬೇಕು. ಇನ್ನು ಮುಂದಿನ ಪಾಠ ಹೋಗೋಣ. 14ನೇದು ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಅಂತಕ್ಕಂಥ ಒಂದು ಪಾಠ. ವಿದ್ಯಾರ್ಥಿಗಳೇ, ಈ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳ ಫಸ್ಟ್ ಅದರ ಅರ್ಥ ನೋಡ್ಕೊಡ್ರಿ, ಡೆಫಿನೇಷನ್ ನೋಡ್ಕೊಡ್ರಿ, ಇಂಪಾರ್ಟೆಂಟ್ ಅದ. ಅಲ್ಲಿ ಕೆಲವೊಂದಿಷ್ಟು ವಿದ್ಯುತ್ತಿನ ದುರ್ಬಲ ವಾಹಕಗಳಿಗೆ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಡ್ರಿ. ಆಮೇಲೆ ಈ ದ್ರವಗಳು ವಿದ್ಯುತ್ ಪ್ರವಾಹವನ್ನು ಮಾಡಲಿಕ್ಕೆ ಕೆಲವೊಂದಿಷ್ಟು ಕ್ರಮಗಳಿದಾವೆ. ಉತ್ತಮ ವಾಹಕ ದ್ರವಗಳು ಯಾವ್ಯಾವ ಇದಾವ, ಮೋಸ್ಟ್ ಇಂಪಾರ್ಟೆಂಟ್ ವಿದ್ಯುಲ್ಲೇಪನ. ಈ ವಿದ್ಯುಲ್ಲೇಪನ ಅದರ ಅರ್ಥ, ಅದನ್ನು ಯಾಕೆ ಮಾಡ್ತಾರೆ ಅನ್ನೋದನ್ನು ನೋಡಿಕೊಂಡ್ರೆ ಸೊ ಖಂಡಿತವಾಗಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಇಲ್ಲಿನೂ ಕೂಡ 2ರಿಂದ 3 ಮಾರ್ಕ್ಸ್ಗಳು ಡೆಫಿನೆಟ್ ಆಗಿ ಬರ್ತಾವೆ. ಇನ್ನು 15ನೇ ಪಾಠಕ್ಕೆ ಹೋಗೋಣ. ಕೆಲವು ನೈಸರ್ಗಿಕ ವಿದ್ಯಮಾನಗಳು ಅಂತಕ್ಕಂಥ ಪಾಠ.
ಇಲ್ಲಿ ಕೆಲವು ನೈಸರ್ಗಿಕ ವಿದ್ಯಮಾನಗಳು ಅಂತಕ್ಕಂಥ ಪಾಠದಲ್ಲಿ ಮಿಂಚು ಇದರ ಅರ್ಥವನ್ನು ನೋಡ್ಕೊಡ್ರಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ. ಆಮೇಲೆ ಉಜ್ಜುವಿಕೆಯಿಂದ ನಾವೇನು ಮಾಡ್ಬೋದಪ್ಪ ಅಂದ್ರೆ ವಸ್ತುಗಳನ್ನು ಆವೇಶಪೂರಿತರನ್ನಾಗಿ ಮಾಡ್ತೀವಿ. ಅದನ್ನು ಮಾಡ್ತಕ್ಕಂಥ ಯಾವ ಥರ ಕ್ರಮ ಇದೆ ಅದನ್ನು ನೋಡ್ಕೊಡ್ರಿ. ಇನ್ನು ಆವೇಶಪೂರಿತ ವಸ್ತು ಅಂದರೆ ಏನು, ಅದ್ರ ಡೆಫಿನೇಷನ್ ನೋಡ್ರಿ, ಅದರ ಅರ್ಥ ನೋಡ್ರಿ, ಅದರ ಉದಾಹರಣೆನೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ. ಮುಂದೆ ಧನ ಆವೇಶ ಅಂದರೆ ಏನು, ಋಣ ಆವೇಶ ಅಂದರೆ ಏನು, ವಿದ್ಯುತ್ ದರ್ಶಕ, ಭೂ ಸಂಪರ್ಕಗೊಳಿಸುವುದು, ಓಕೆ ಅಂದರೆ ಅರ್ಥಿಂಗ್, ಮಿಂಚಿನಿಂದ ರಕ್ಷಿಸಿಕೊಳ್ತಕ್ಕಂಥ ವಿಧಾನಗಳು ಮೋಸ್ಟ್ ಇಂಪಾರ್ಟೆಂಟ್, ಮಿಂಚು ಬಂಧಕದ ಅರ್ಥ ಮತ್ತು ಉಪಯೋಗ, ಭೂಕಂಪ ಅಂದರೆ ಏನು, ಭೂಕಂಪ ಏಕೆ ಆಗ್ತದ, ಭಾರತದಲ್ಲಿ ಭೂಕಂಪ ಪ್ರದೇಶಗಳು, ಭೂಮಿಯ ರಚನೆಯನ್ನು ಹೊಂದತಕ್ಕಂಥ ಚಿತ್ರ, ಭೂಕಂಪಗಳಿಂದ ರಕ್ಷಣೆ ಕೊಡ್ತಕ್ಕಂಥ ಕ್ರಮಗಳು, ಇನ್ ಕೇಸ್ ಭೂಕಂಪ ಸಂಭವಿಸಿದಾಗ ನಾವು ಯಾವೆಲ್ಲ ಕ್ರಮಗಳನ್ನು ವಹಿಸಿಕೊಳ್ಬೇಕು ಅನ್ನೋದನ್ನು ಸಹಿತ ಮೋಸ್ಟ್ ಇಂಪಾರ್ಟೆಂಟ್ ಅದ. ವಿಶೇಷವಾಗಿ ಕೆಲವು ನೈಸರ್ಗಿಕ ವಿದ್ಯಮಾನಗಳಲ್ಲಿ ಮಿಂಚು ಬರ್ತದ, ಗುಡುಗು, ಭೂಕಂಪ, ಇವು ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ. ಇವು ಹೇಗಾಗ್ತವ, ಅದರ ಕಾರಣ ಏನು, ಪರಿಣಾಮ ಏನು, ಅದರ ಹಂಚಿಕೆ, ಪ್ರದೇಶಗಳು, ಆಮೇಲೆ ಸಾಧನಗಳು ಅಳಿತಕ್ಕಂಥದ್ದು ನೋಡಿಕೊಂಡ್ರೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲಿನೂ ಕೂಡ 4 ಮಾರ್ಕ್ಸ್ಗಳನ್ನು ನೀವು ಆರಾಮಾಗಿ ತಗೋತೀರಿ. ಇನ್ನು ವಿದ್ಯಾರ್ಥಿಗಳಿಗೆ ಬೆಳಕು ಪಾಠಕ್ಕೆ ಹೋದರೆ ಇಲ್ಲಿ ಪ್ರತಿಫಲನದ 2 ನಿಯಮಗಳು ಬರ್ತಾವ. ಪಾರ್ಶ್ವ ವಿಪರ್ಯಯ ಅಂತ ಒಂದು ಬರ್ತದ, ಅದನ್ನು ನೋಡ್ಕೊಂಡು ಹೋಗ್ರಿ. ಸಮತಲ ದರ್ಪಣವನ್ನು ಏಕೆ ಉಪಯೋಗಿಸ್ತಾರೆ, ಕೆಲಿಡೋಸ್ಕೋಪನ್ನು ಏಕೆ ಉಪಯೋಗಿಸ್ತಾರೆ, ಮಾನವನ ಕಣ್ಣಿನ ಚಿತ್ರ, ಸೊ ಮಾನವನ ಕಣ್ಣಿನ ಭಾಗಗಳು, ಆಮೇಲೆ ಕಣ್ಣುಗಳನ್ನು ಆರೈಕೆ ಮಾಡಲಿಕ್ಕೆ, ಕಣ್ಣುಗಳನ್ನು ನಾವು ಚೆನ್ನಾಗಿಟ್ಕೊಳ್ಳಿಕ್ಕೆ ನಾವು ಯಾವೆಲ್ಲ ಕ್ರಮಗಳನ್ನು ವಹಿಸ್ಕೋಬೇಕಾಗ್ತದೆ. ಯಾಕಂದರೆ ಮೋಸ್ಟ್ ಇಂಪಾರ್ಟೆಂಟ್ ಅದಲ್ಲ, ದೇವರು ನೈಸರ್ಗಿಕವಾಗಿ ಕೊಟ್ಟಿರ್ತಕ್ಕಂಥ ಕಣ್ಣುಗಳನ್ನು ನಾವೇನು ಮಾಡಬೇಕಾಗದ, ರಕ್ಷಣೆ ಮಾಡ್ಕೊಂಡು ಹೋಗೋದು ನಮ್ಮ ಆದ್ಯ ಕರ್ತವ್ಯನೂ ಕೂಡ ಆಗದ. ಹಾಗಾದರೆ ಅದರಲ್ಲಿ ಯಾವ ತನಾಗಿ ನಾವು ಕ್ರಮಗಳನ್ನು ವಹಿಸ್ಕೊಳ್ತೀವಿ ಅನ್ನೋದನ್ನು ಕೂಡ ನಾವೇನು ಮಾಡಬೇಕಾಗದ, ತಿಳ್ಕೊಬೇಕಾದ. ಬೆಳಕು ಪಾಠದಲ್ಲಿ ಪ್ರತಿಫಲನದ ನಿಯಮಗಳು, ಪೀನ ದರ್ಪಣ, ನಿಮ್ನ ದರ್ಪಣ, ಸಮತಲ ದರ್ಪಣದ ಮೇಲೆ ಬಹಳ ಕ್ವಶನ್ಸ್ ಬರ್ತಾವೆ. ಮಾನವನ ಕಣ್ಣುಗಳ ಬಗ್ಗೆನೂ ಕೂಡ ಕ್ವಶನ್ಸ್ ಬರ್ತದೆ. ಇನ್ನು ಈ ನಕ್ಷತ್ರಗಳು ಮತ್ತು ಸೌರಮಂಡಲದಲ್ಲಿ ನಕ್ಷತ್ರದ ಅರ್ಥ, ನಕ್ಷತ್ರ ಪುಂಜಗಳು, ಸೌರಮಂಡಲದಲ್ಲಿ ಎಲ್ಲ ಗ್ರಹಗಳ ವಿಶೇಷತೆ ಅಂದರೆ ಸೂರ್ಯನ ಸಮೀಪ ಗ್ರಹ ಬುಧ, ಅತಿ ಪ್ರಕಾಶಮಾನವಾದ ಗ್ರಹ ಶುಕ್ರ, ಜೀವಿಗಳಿರುವ ಗ್ರಹ ಭೂಮಿ, ಅತಿ ದೊಡ್ಡ ಗ್ರಹ ಗುರು, ಕಡಿಮೆ ಸಾಂದ್ರತೆ ಹೊಂದಿರುವ ಗ್ರಹ ಶನಿ, ಓಕೆ, ಕೆಂಪು ಗ್ರಹ ಅಂತ ಯಾವುದನ್ನು ಕರಿತೀವಿ ಮಂಗಳ, ದೂರದ ಗ್ರಹ ಯುರೇನಸ್. ಈ ಥರ ಪ್ರತಿ ಗ್ರಹದ ವಿಶೇಷತೆ ತನ್ನ ನೀವುಗಳು ನೆನಪಿಟ್ಕೋಬೇಕು. ಆಮೇಲೆ ಆಕಾಶ ಕಾಯ ಅಂದರೆ ಏನು, ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಚಂದ್ರನ ಒಂದು ಸ್ಥಿತಿಗಳ ಬಗ್ಗೆ ನೆನಪಿನಲ್ಲಿ ಇಟ್ಕೊಡ್ರಿ. ಇಲ್ಲಿ ಬೇರೆ ಬೇರೆ ನಕ್ಷತ್ರ ಪುಂಜಗಳು ಬರ್ತಾವ, ಅವುಗಳ ಬಗ್ಗೆ ನೆನಪಿನ ಇಟ್ಕೊಂಡ್ರೆ ಸಾಕು. ಕ್ಷುದ್ರ ಗ್ರಹಗಳು ಮಂಗಳ ಮತ್ತು ಗುರು ಗ್ರಹಗಳ ನಡುವೆ ಕಂಡು ಬರ್ತಾವ. ಧೂಮಕೇತುಗಳು ಹೇಗಿರ್ತಾವ, ಈ ಕೃತಕ ಉಪಗ್ರಹಗಳನ್ನು ಯಾವ ಥರ ಉಪಯೋಗ ಮಾಡ್ತಾರೆ, ಅದ್ರ ಏನು ಉಪಯೋಗ ಇದೆ ಅನ್ನೋದನ್ನು ಸಹಿತ ಕೇಳ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಅದ. ಇಲ್ಲಿಂದ ಕೂಡ 3-4 ಮಾರ್ಕ್ಸ್ಗಳು ಆರಾಮಾಗಿ ಗಳಿಸ್ತೀರಿ. ಇನ್ನು ವಾಯು ಮಾಲಿನ್ಯ ಮತ್ತು ಜಲಮಾಲಿನ್ಯದಲ್ಲಿ ನೆನಪಿಟ್ಕೊಡ್ರಿ. ವಾಯು ಮಾಲಿನ್ಯ ಅಂದರೆ ಏನು, ಅದರ ಅರ್ಥ, ಕಾರಣ, ಪರಿಣಾಮಗಳು. ಜಲಮಾಲಿನ್ಯ ಅಂದ್ರೆ ಏನು, ಅದರ ಅರ್ಥ, ಕಾರಣ, ಪರಿಣಾಮಗಳು. ಇಷ್ಟ ನೆನಪಿಟ್ಕೊಂಡ್ರೂ ಕೂಡ ನಿಮಗೆ ಏನು ಮಾಡ್ತಾರೆ, 3 ಮಾರ್ಕ್ಸ್ ಕೊಡ್ತಾರೆ. ವಿಶೇಷವಾಗಿ ಮತ್ತೆ ನೆನಪಿಟ್ಕೋಬೇಕಂದ್ರೆ ಗಾಳಿಯಲ್ಲಿ ಯಾವ್ಯಾವ ಅನಿಲಗಳು ಇದಾವೆ, ಓಕೆ. ಮುಂದೆ ಸ್ಮಾಗ್ ಅಂತಕ್ಕಂಥದ್ದು ಬರ್ತದೆ, ಮತ್ತು CFC ಬರ್ತದೆ, ಕ್ಲೋರೋಫ್ಲೋರೋಕಾರ್ಬನ್, ಅದನ್ನ ನೆನಪಿಟ್ಕೊಡ್ರಿ. ಹಸಿರು ಮನೆ ಪರಿಣಾಮ ಅಂದರೆ ಏನು, ಹಸಿರು ಮನೆ ಪರಿಣಾಮದ ಅನಿಲಗಳು ಯಾವ್ಯಾವ ಇದಾವೆ, ಜಾಗತಿಕ ತಾಪಮಾನ ಏರಿಕೆ ಅಂದರೆ ಏನು, ಓಕೆ. ಇಲ್ಲಿ ಗಂಗಾ ಕ್ರಿಯಾ ಯೋಜನೆ ಅಂತ ಒಂದು ಬರ್ತದೆ, ಗಂಗಾ ನದಿಯ ರಾಷ್ಟ್ರೀಯ ಶುದ್ಧೀಕರಣ ಯೋಜನೆ ಅಂತ 2016 ಅದು ಸ್ವಲ್ಪ ನೆನಪಿಟ್ಕೊಡ್ರಿ. ಕುಡಿಯೋ ನೀರು ಅಂದರೆ ಏನು, ನಾವು ನೀರನ್ನು ಯಾವ ವಿಧಾನದಲ್ಲಿ ಶುದ್ಧೀಕರಣ ಮಾಡ್ಬೋದು ಅನ್ನೋದನ್ನು ನೋಡ್ಕೊಂಡ್ರೆ ಸೊ ಖಂಡಿತವಾಗಿ ನಿಮಗೆ ಇಲ್ಲಿಂದ ಕ್ವಶನ್ಸ್ಗಳು ಬರ್ತಾವೆ. ನೀವು ಬರೀ ನೋಡ್ಕೊಂಡು ಒಂದು ಸರಿ ಹೋಗಿ ನಾಳೆ ಎಕ್ಸಾಮ್ ಬರೆದ ಮೇಲೆ ನನಗೆ ಕಮೆಂಟ್ ಮಾಡಿ. ಸೊ ನೋಡಿ ನಿಮ್ಮ ಎಕ್ಸಾಮ್ ಹೇಗಾಗಿರ್ತದೆ ಅನ್ನೋದನ್ನು. ಯಾಕಂದ್ರೆ ಹೇಳಿರ್ತಕ್ಕಂಥ ವಿಷಯಾಂಶಗಳನ್ನು ತುಂಬ ಚೆನ್ನಾಗಿ ನಾನು ಎಕ್ಸಾಮ್ಗೆ ಬರೋ ಟು ದ ಪಾಯಿಂಟ್ಗಳನ್ನು ಹೇಳಿದ್ದೀನಿ. ನೀವು 30ಕ್ಕೆ 30 ಅಂಕಗಳನ್ನು ಗಳಿಸ್ತೀರಿ ನಾನು ಹೇಳಿರ್ತಕ್ಕಂಥ ವಿಷಯಾಂಶಗಳನ್ನು ಓದಿಕೊಂಡು ಹೋಗಿದ್ರೆ. ಸೊ ಮತ್ತೆ ನಾನು ನಿಮಗೆ ಮುಂದಿನ ಭಾಗದ ವಿಡಿಯೋಗಳಲ್ಲಿ ಸಿಗ್ತೀನಿ. ನನಗೆ ಲೈಕ್ ಆಗಬೇಕು, ವಿಡಿಯೋಗಳು ಹೆಚ್ಚು ಶೇರ್ ಆಗಬೇಕು, ಆಮೇಲೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಬಾಯ್.